ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಬೇಸ್ಡ್ ಆನ್ ನಮ್ಮ ಹುಡುಗ ಕಮೆಂಟ್ ಹಾಕಿದ್ದ. ಸೊ ಕೆಮಿಕಲ್ ಬಗ್ಗೆ ತಿಳಿಸ್ಕೊಡಿ, ಅಸಿಡಿಕ್ ಪಿ ಎಚ್ ವ್ಯಾಲ್ಯೂ ಬಗ್ಗೆ ತಿಳಿಸ್ಕೊಡಿ, ಒಂದು ಸ್ಕ್ವೇರ್ ಫೀಟ್ ಎಷ್ಟು ಕ್ಲೀನ್ ಮಾಡ್ತಾರೆ ಜನರೇಟರ್ ಅಂತ ಹೇಳ್ಬಿಟ್ಟು ಕೇಳಿದ್ದ ಕಮೆಂಟಲ್ಲಿ. ಸೊ ಅದಕ್ಕೆ ನಾನು ಒನ್ ಬೈ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತು ನಾನು ಕೆಮಿಕಲ್ಲು ತೊಗೊಳ್ತಾ ಇದ್ದೀನಿ. ಸೊ ಟಾಸ್ಕಿ ಬಗ್ಗೆ ತೊಗೊಳ್ತಾ ಟಾಸ್ಕಿನಲ್ಲಿ 1 to 10 ಇರುತ್ತೆ. ಸೊ ಅದರಲ್ಲಿ ನಾನು ಬಂದುಬಿಟ್ಟು ಟಾಸ್ಕಿ R1 ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟಾಸ್ಕಿ R1 ಬಂದುಬಿಟ್ಟು ಟಾಸ್ಕಿ R1 ಬಂದುಬಿಟ್ಟು ಡೈವರ್ಸಿ ಕೆಮಿಕಲ್ಲು. ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ಟಾಸ್ಕಿ R1 ಬಂದುಬಿಟ್ಟು ನಾವು ರೆಸ್ಟ್ ರೂಮ್ ವಾಲ್ಸು ಮತ್ತು ಟೈಲ್ಸು ವಾಶ್ ಬೇಷನ್ಸ್ಗೆ ಕ್ಲೀನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀರಿ. ಇದು ಬಂದುಬಿಟ್ಟು ಮೆರೂನ್ ಕಲರ್ ಇರ್ತದೆ. ಸೊ ಇದ್ರ ಡೈಲ್ಯೂಷನ್ ಬಂದುಬಿಟ್ಟು 20 to 40 ml ಡೈಲ್ಯೂಷನ್ ಇರ್ತದೆ. ಸೊ ಇದ್ರದ್ದು ಪಿ ಎಚ್ ವ್ಯಾಲ್ಯೂ ಬಂದುಬಿಟ್ಟು 9 to 10 pH ವ್ಯಾಲ್ಯೂ ಇರ್ತದೆ. ಸೊ ಇದು ಬಂದುಬಿಟ್ಟು ನ್ಯೂಟ್ರಲ್ ಕೆಮಿಕಲ್ಲು. ಸೊ ಯಾವುದೇ ಅಸಿಡಿಕ್ ಇರೋದಿಲ್ಲ, ನ್ಯೂಟ್ರಲ್ ಕೆಮಿಕಲ್ ಆಗಿರ್ತದೆ. ಸೊ ಇದು ಬಂದುಬಿಟ್ಟು ರೆಸ್ಟ್ ರೂಮ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ, ರೆಸ್ಟ್ ರೂಮ್ ಕ್ಲೀನಿಂಗ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು.